ಹೇಳು ಏನಕ್ಕೆ ಥಿಂಕ್ ಮಾಡಬಾರ್ದು ಅಂದೆ. ಅಲ್ಲ ಇಷ್ಟೊಂದು ಆಸೆ ಇಟ್ಕೋಬಾರ್ದು ಅಂದೆ. ಆಸೆ ಬರ್ಸೋ ಥರ ನೀನಿದೆಯಲ್ಲ, ಆಸೆ ಬರ್ಸೋ ಥರ ನೀನಿದೆಯಲ್ಲ, ಅಷ್ಟು ದಪ್ಪ ಆಮೇಲೆ ಅಷ್ಟು ದೊಡ್ಡ ಬಾಡಿ, ಅಷ್ಟು ದಪ್ಪ ಪರ್ಸ್ನಾಲಿಟಿ ಒಂದು ದಪ್ಪ ಇಲ್ಲ, ನೀನು ಸಣ್ಣ ಇದೆ, ಅದೇ ಫುಲ್ಲು ದಪ್ಪ ಇದೆ. ನೀನು ಲೆಗಿನ್ಸ್ ಪ್ಯಾಂಟ್ ಹಾಕಿತ್ತಲ್ಲ, ನಿನ್ನ ತೊಡೆನೂ ಸಕ್ಕ ದಪ್ಪ ಇದೆ. ನಿಜ, ನೀನು ಬೆತ್ತಲೆ ನಿಂತ್ಕೊಂಡಾಗ ಯಾವ ಥರ ಕಾಣ್ತೀಯ ಅಂತ ನೋಡಬೇಕು. ಹೆಂಗ್ ಕಾಣ್ತಾರೆ, ಹೆಂಗ್ ಕಾಣ್ಬೇಕು ನಿನ್ಗೆ? ನೋಡಿ ನಿಜ, ನೀನು ಆ ಥರ ಬೆತ್ತಲೆ ನಿಂತ್ಕೊಂಡಾಗ ನಾನು ಫಸ್ಟು ನಿನ್ನ ಮಲೆಗೆ ಭಯ. ನೀನು ಆ ಥರ ಬೆತ್ತಲೆ ನಾನು ನೋಡಿದಾಗ ಫಸ್ಟು ನಾನು ನಿನ್ನ ಮಲೆಗೇನೆ ಭಯ ಆಗ್ತದೆ. ಆಯ್ತು. ಏನು ಹೇಳು, ಏನ್ ಹೇಳೋಣ? ಏನು ಹೇಳ್ಬೇಕು ಅಂತ ಅನ್ನಿಸ್ತಿಲ್ವಾ? ನಿಂಗೇನು ಹೇಳ್ಬೇಕು ಅಂತ ಅನ್ನಿಸ್ತಿಲ್ವಾ ಅಂದ್ರೆ? ನಾನೊಂದು ವಿಷಯ ಕೇಳ್ತೀನಿ, ಡೈರೆಕ್ಟಾಗಿ ನಿಜ ಹೇಳು, ಸುಳ್ಳೆಲ್ಲ ಹೇಳ್ಬೇಡ. ನಿನಗೆ ಸೆಕ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ? ಇದೆಯಾ ಇಲ್ವಾ? ನಾನು ಹೇಳ್ತಿಲ್ವಾ, ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಟ್ ಇದೆ ಇಂಟ್ರೆಸ್ಟ್. ಮತ್ತೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾ ಫೋರ್ಸ್ ಮಾಡ್ತಿದ್ದೀನಿ ನಿನ್ನ. ಫೋರ್ಸ್ ಮಾಡ್ತಾ ಇರೋದಂತಲ್ಲ ಬಟ್ ಹೇಳ್ತೀನಿ ಕೇಳ್ಕೊ. ಫೋರ್ಸ್ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ಮನುಷ್ಯ ಅಂದ್ರೆ ಎಲ್ಲರಿಗೂ ಆಸೆ ಇರ್ತದೆ. ಕೂಡಿ ತಿನ್ನೋ ಜನ್ಮ, ಆಸೆನ ಇರಲ್ಲ ಅಂತ ಯಾರಿಗೂ ಇಲ್ಲ, ಗೊತ್ತಾಯ್ತಾ? ಆಸೆ ಅತಿ ಕಂಟ್ರೋಲ್ ಲಿಮಿಟ್ ಆಗಿರ್ಬೇಕು, ಗೊತ್ತಾಯ್ತಾ? ನಾನು ಕಂಟ್ರೋಲಲ್ಲೇ ಇದ್ದೆ ಇಷ್ಟು ದಿನ. ನೀನು ಯಾವಾಗ ನೋಡಿದೆ ಅವಾಗಿಂದಲೇ ನಾನು ಕಂಟ್ರೋಲ್ ಕಳ್ಕೊಂಡಿರೋದು. ಕಂಟ್ರೋಲಾಗೆ ಇದ್ದೇನು? ಯಾವಾಗ ನೋಡೋಣ ಅಂತ ಹೇಳಿದ್ದೆ ನೀನು. ನಿಜ, ಬಿಟ್ಟಿದ್ರೆ ಅಲ್ಲೇ ನಿನ್ನ ಮಾತಾಡ್ಕೊಂಡ್ಬಿಡ್ತಾ ಇದ್ದೆ. ಅದೇ ಹೇಳ್ತಿಲ್ವಾ, ಕಂಟ್ರೋಲಾಗಿ ಇದ್ದು ಓಕೆ, ಬಟ್ ನೀನು ಯಾವಾಗ ನೋಡ್ಕೊಂಡು ಅವತ್ತು ಕಂಟ್ರೋಲ್ ಅನ್ಮಟ್ಟು ಜಾಸ್ತಿ ಮಾಡ್ಕೊಂತಿದ್ದೀನಿ ನನ್ನ. ಹಲೋ. ಕಂಟ್ರೋಲ ನೀನು ಯಾರು ಜಾಸ್ತಿ ಮಾಡ್ಕೋ, ಟೆನ್ಷನ್ ತಗೋ ಅಂತ ಹೇಳಿದ್ರಲ್ಲ, ಕಂಟ್ರೋಲಾಗಿರ್ಬೇಕಿತ್ತ? ನೋಡ್ದಾಗ್ಲಿಂದ ಆಸೆ ಪಟ್ಕೊಂಡು ಮನಸ್ಸಲ್ಲಿ ಏನೋ ಕನಸ್ಗಳು ಕಲ್ತ್ಕೊನಲ್ಲ, ಹಂಗಾಗಿ ಕಂಟ್ರೋಲ್. ಓಕೆ, ನೀನು ಫೋನ್ ಮಾಡೋದೈತಾ? ನೀನು ಫೋನ್ ಮಾಡೋದಾಗ ನಾನು ಏನು ಅನ್ಕೊಂಡಿದ್ದೀನಿ? ಹೆಂಗಿದೋ ಇದ್ದಾಳೆ ಅನ್ಕೊಂಡ? ನಾನು ನೀನು ಫೋನ್ ಮಾಡಿದಾಗ ಫಸ್ಟ್ ಟೈಮ್ ನಾನು ನಿಂಗೆ ಫೋನ್ ಮಾಡಿದಾಗ ನಿಜ ನೀನು ಈ ಥರ ಇದೆಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಕೇಳಿದ್ದು ನೀನು ಹೇಳು. ಈಗ ನಿನಗೆ ಇಂಟ್ರೆಸ್ಟೇ ಇಲ್ಲ ಅಂದಮೇಲೆ ಮತ್ತೆ ನಿನ್ನ ಜೊತೆ ನಾನು ಆ ಥರ ಸೆಕ್ಸ್ ಮಾಡಿದ್ರೆ ನನಗೆ ನನಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಂ, ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂದು ನಾನೊಬ್ಬ ಇಂಟ್ರೆಸ್ಟ್ ಆಗಿದ್ರೆ ಸೆಕ್ಸ್ ಮಾಡಿದ್ರೆ ಅದು ಚೆನ್ನಾಗಿರುತ್ತಾ ಅಂತ ಕೇಳ್ತೀಯಾ? ಬಟ್ ಆ ಥರದ ಆಸ್ತಿ ಇದು ಮಾಡಕ್ ಹೋಗ್ಬೋದು, ಈ ಥರ ಅತಿಯಾಗಿ ಇದು ಮಾಡ್ಕೊಳಲ್ಲ ನಾನು, ಆಯ್ತಾ? ಅಂದ್ರೆ ನಾನೇನು ಅತಿಯಾಗಿ ಮಾಡ್ಕೊಂಡಿದ್ದೀನಿ ಅಂತ? ನೀನು ಅತಿಯಾಗೆಲ್ಲ ಫುಲ್ ಇದೇ ಕಂಡ್ಬಿಟ್ಟಿದೆಯಲ್ಲ ನೀವೆಲ್ಲ. ಏನೋ ನನ್ನ ಆಸೆನ ಕನಸನ್ನ ನೀನು ನಿಜ ಮಾಡ್ತೀಯ ಅಂತ. ಹಲೋ. ಈಗ ನಾನು ಸೆಕ್ಸ್ ಮಾಡಿಲ್ಲ ಅಂದ್ರೂ ನೀನು ತಕ್ಕೋಬೇಕು, ಮುದ್ದಾಡಬೇಕು, ಕಿಸ್ ಮಾಡಬೇಕು, ಹಾಸಿಗೆ ಫುಲ್ ಹೊರಳಾಡಬೇಕು, ನೀನು ತಕ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡೆ ನಿಧಾನಕ್ಕೆ ನಿನ್ನ ಬಟ್ಟೆ ಎಲ್ಲ ಬಿಡಿಸ್ಬೇಕು. ನೀನು ಅಷ್ಟೇ ನನ್ನ ಜೊತೆ ರೊಮ್ಯಾನ್ಸ್ ಮಾಡ್ಕೊಂಡು ನೀನು ನನ್ನ ಬಟ್ಟೆ ಎಲ್ಲ ಬಿಡಿಸ್ಬೇಕು. ಅದಕ್ಕೇನೆ ಮತ್ತೆ ನಾನು ಅನ್ಕೊಂಡೆ ನಾನು ಇದು ನೋಡೋದಕ್ಕೆ ಮತ್ತೆ ನಿನ್ ಬಟ್ಟೆ ಇದೆಲ್ಲ ನೋಡ್ತೀಯಲ್ಲ, ಬಟ್ ಅದಕ್ಕೆ ನೀನು ಈ ಥರ ಎಲ್ಲ ಇದು ಮಾಡ್ತಿರೋದು.
ನೋಡ್ಬಾರ್ದು. ಅದ್ ನೋಡೋದ್ ತಪ್ಪು, ಆ ಥರ ಎಲ್ಲ ನೋಡ್ಬಾರ್ದು, ಗೊತ್ತೈತೆ ತಾನೆ? ಇನ್ಮೇಲೆ ನೋಡಲ್ಲ ಬಿಡು. ನೋಡ್ಬಾರ್ದು, ನೀನ್ ಆ ಥರ ನೋಡಿರೋದಕ್ಕೆ ಮತ್ತೆ ನನಗೆ ಈ ಥರ ಕೇಳ್ತಿದ್ಯಲ್ಲ, ನನ್ಗೆ ಅವಾಗಲೇ ಗೊತ್ತಾಯ್ತು. ಈ ಥರ ಎಲ್ಲ ಕೇಳ್ತಿದ್ದೆ, ನೀನು ಈ ಥರ ಎಲ್ಲ ನೀನು ಕನ್ಸ್ಕೊಂಡು ಈ ಥರ ಎಲ್ಲ ಫ್ಲಾಶ್ ಬ್ಯಾಗಿಗೆ ಹೋಗಿದೆ ಅಂದರೆ ನಾನು ಅವಾಗ ಅನ್ಕೊಂಡೆ ನಾನು, ಓಹೋ ಇನ್ನೇನು ಟೆಸ್ಟ್ ಫಿಲಮ್ ನೋಡ್ತಾನೆ, ಅದಕ್ಕೆ ನೀವು ಈ ಥರ ಎಲ್ಲ ಥಿಂಕ್ ಮಾಡ್ತಿರೋದು ಅನ್ಕೊಂಡೆ ನಾನು. ಇನ್ಮೇಲೆ ನೋಡಲ್ಲ ಬಿಡು ಅಂದೆ. ಇನ್ನೇನು ನೋಡಾಗಿದ್ಯಲ್ಲ, ಇನ್ಮೇಲೆ ನಿನ್ನ ನೋಡಿದ್ರೆ ಇನ್ನೂ ಪ್ರಯೋಜನ. ಇನ್ಮೇಲೆ ನೋಡೋದೆಲ್ಲ ಇಲ್ಲ, ಇನ್ಮೇಲೆ ಏನಿದ್ರು ಮಾಡೋದಷ್ಟೇ. ನೋಡಿದ್ಯಲ್ಲ, ನೋಡಿದ್ಮೇಲೆ ನಿನ್ನೆ ನೋಡಿದ್ಮೇಲೆ ಇನ್ನೇನು ನೋಡ್ತೀಯಾ? ನನ್ನ ಆಸೆ ತೀರ್ಸಕ್ಕೆ ಇನ್ಮೇಲೆ ಹಿಂಗೆ ಇರ್ತೀಯಲ್ಲ, ನಾನು ಇನ್ಮೇಲೆ ಸೆಕ್ಸ್ ಪಿಕ್ಚರ್ ಎಲ್ಲ ನೋಡಕ್ ಹೋಗಲ್ಲ. ಹಲೋ, ನಾನು ಅವಾಗಲೇ ನೀನು ಏನೋ ಒಂದು ಕೇಳಿದೆ, ನೀನು ಏನೋ ಕ್ಲಿಯರ್ ಆಗಿ ಹೇಳಲಿಲ್ಲ. ಏನು? ನೀನು ಬರ್ತೀಯಲ್ಲ, ಹೋಗಿ ಕಾಂಡಮ್ ತಗೊಬರೋಣ ಬೇಡವಾ ಅಂತ ಕೇಳಿದೆ. ತಗೊಬರೋಣ ಬೇಡವಾ? ಏನು ಮಾಡ್ತೀನಿ ನೋಡು, ಇಲ್ಲಿ ನನಗೆ ಕೊಟ್ಬಿಡ್ತೀವಿ ಕೈಗೊಂದ ಅಷ್ಟೊಂದು ಕುತ್ಕೊ ಅಂತ. ಅಂದ್ರೆ ಕಾಂಡಮ್ ಹಾಕೊಂಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಕೇಳಿದೆ. ಅದಕ್ಕೆ ನಾನು ಹೇಳ್ತಿದ್ದೀನಿ ತಾನೆ, ಕೊಡ್ತೀವಿ ಒಂದು ಕೈಗೊಂದು ಕೊಟ್ಬಿಡ್ತೀವಿ ಹಾಕ್ಸ್ಕೊಂಡು ಕುತ್ಕೊ ಅಂತ. ಅದಕ್ಕೆ ನೀನು ಕ್ಲಿಯರ್ ಆಗಿ ಹೇಳಿ, ಏನ್ ಮಾಡ್ಲಿ, ತರೋಣ ಬೇಡವಾ? ಅದಕ್ಕೆ ನಾನು ಹೇಳ್ತೀನಿ ನೋಡು, ಹೆಂಗ್ ಮಾಡ್ತೀನಿ, ನಿನ್ ಮನ್ಸಿಗೆ ಹೆಂಗ್ ಅನ್ಸುತ್ತೆ ನೋಡು, ಒಂದು ಕೈಗೊಂದು ಕೊಟ್ಬಿಡ್ತೀವಿ ಆಡ್ಸ್ಕೊಂಡು ಕುತ್ಕೊಳ್ಳಿ. ಏನೋ ಒಂದ್ಸತಿ ಮಾಡಿದ್ರೆ ನೀವೇ ನಾನು ನೋಡೋ ಐತೆ ಕೇಳೋ, ನೀವೇನ ಆಸೆ ಪೂರೈಸ್ಕೊಬಿಡ್ತೀರಾ, ಬಟ್ ಅನ್ಬೋಸರ್ ನಾವು ತಾನೆ. ಒಂದ್ಸತಿಗೆಲ್ಲ ಮಗ ಆಗುತ್ತಾ? ಬಟ್ ನನಗೆ ಇಷ್ಟನೇ ಇಲ್ಲ, ನನಗೆ ನೋಡು ನಿಮಗೆ ಹೇಳ್ಬಿಡ್ತೀನಿ ಸರಿಯಾಗಿ ಇವಾಗ ಎಲ್ಲ. ಏನ್ ಹೇಳು? ಏನಿಲ್ಲ ಹೇಳು. ಹೇಳು, ತಗೊಬರೋಣ ಬೇಡವಾ? ಏನು ತಗೊಬರೋಣ ಬೇಡವಾ ಅಂದೆ. ತಗೋಬಿಟ್ಟು ಸರಿ ಆಯ್ತು. ಮತ್ತೆ ಬಟ್ ನಿಮ್ಗೆ ಅವೆಲ್ಲ ಅಭ್ಯಾಸ ಇದೆಯೇನು, ಅದಕ್ಕೆ ಅಂತ ಹೇಳಿ. ಏನು ಅವೆಲ್ಲ ಅಭ್ಯಾಸ ಇದೆಯೇನೋ, ತಗೊಬಂದೆಲ್ಲ ಕಾಂಡಮ್ನ ತಗೊಂಬಂದು ಅಭ್ಯಾಸ ಇದೆಯೇನು? ಅದೆಲ್ಲ ಏನಿಲ್ಲ. ನಿನ್ಗೆ ಎಲ್ಲಿ ಯಾವ್ದು ಕಷ್ಟ ಆಗುತ್ತೋ, ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಎಲ್ಲದನ್ನ ನೀನ್ ಕೇಳಿ ನಿರ್ಧಾರ ತಗೊಳೋಣ ಅಂತ ಅಷ್ಟೇ. ನಮ್ಮನೆಲ್ಲ ಇದ್ದಾವೆ ನಿನಗೆ ಯಾವ್ದು ಕಷ್ಟನೋ, ನಿನ್ಗೆ ಯಾವ್ದು ಇಷ್ಟನೋ ತಿಳ್ಕೊಂಡು ಅದನ್ನೇ ಫಾಲೋ ಮಾಡೋಣ ಅಂತ ನಾನು ಕೇಳಿದ್ದು ಅಷ್ಟೇ. ನಿನಗೆ ಆ ಕಷ್ಟ ಇಷ್ಟ ಅಂತಲ್ಲ, ಬಟ್ ನಿಮ್ಗೆ ಇವೆಲ್ಲ ಅಭ್ಯಾಸ ಐತೆ ಅಂತ ಅಲ್ಲ ಅರ್ಥ. ನಿಜವಾಗ್ಲೂ ಇಲ್ಲ, ನೀನು ಆ ಥರ ತಪ್ಪು ತಿಳ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಬಟ್ ನಿಮ್ ತಾಯಣ ಇಲ್ಲ? ನಿಜವಾಗ್ಲೂ ಇಲ್ಲ ಅಂತ ಹೇಳಿದ್ ನಾನು, ತಾಣಲ್ಲೂ ಇಲ್ಲ. ಬಟ್ ನಮ್ಮ ಎತ್ತಾಯಣ ಇಲ್ಲ ಅಂತ ಹೇಳು ಅಷ್ಟೇ. ನಿಜವಾಗ್ಲೂ ನಮ್ಮ ಎತ್ತಾಯಣಲ್ಲೂ ಇಲ್ಲ ಅಂತ ಹೇಳಿದ್ನಲ್ಲ. ಕರೆಕ್ಟ್ ಓಪನ್ ಆಗಿಲ್ಲ. ಹೇಳು. ಆಯ್ತು. ಫ್ರೆಂಡ್ ಸರ್ಕಲ್ಗಳು ಇದಾವಲ್ಲ, ಫ್ರೆಂಡ್ ಸರ್ಕಲಲ್ಲೆಲ್ಲ ಹೇಳ್ತಾರೆ, ಈ ಥರ ಇದ್ರೆ ಈ ಥರ ಇರುತ್ತೆ, ಈ ಥರ ಇದ್ರೆ ಆ ಥರ ಇರುತ್ತೆ, ಯಾವ ಚೆನ್ನಾಗಿರುತ್ತೆ ಯಾವ ಚೆನ್ನಾಗಿರಲ್ಲ ಅಂತೆಲ್ಲ ಹೇಳ್ತಾರೆ. ಏನಂತ ಹೇಳ್ತಾರೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಜೊತೆ ಆಗ್ಬಿಟ್ರೆ ನಿಮ್ಗೆ ಏನಂತ ಹೇಳ್ತಾರೆ, ಏನಂತ ಮಾತಾಡ್ತೀರಾ? ಎಲ್ಲ ಡೈರೆಕ್ಟ್ ಓಪನ್ ಆಗಿ ಮಾತಾಡ್ತೀರಾ? ಈ ಥರ ಇರುತ್ತೆ ಕಣ್ಲಾ, ಈ ಥರ ಇರುತ್ತೆ ಕಣ್ಲಾ ಅಂತೆಲ್ಲ ಮಾತಾಡ್ಬಿಡ್ತೀರಾ? ಹಂಗೆಲ್ಲ ಮಾತಾಡಲ್ಲ, ಮತ್ತೆ ಜನರಲ್ ಆಗಿ ಮಾತಾಡ್ತೀವಿ. ಕಾಂಡಮ್ ಹಾಕೊಂಡ್ ಮಾಡಿದ್ರೆ ಒರಿಜಿನಾಲಿಟಿ ಇರಲ್ಲ, ಸೊ ಇಂಟ್ರೆಸ್ಟಿಂಗ್ ಆಗಿರಲ್ಲ. ಕಾಂಡಮ್ ಹಾಕೊಂಡ್ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿ ಇರಲ್ಲ, ಹಂಗೆ ಹಾಕೊಂಡೆಲ್ಲ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಮಾತಾಡ್ಕೊತೀವಿ. ನಾನು ಕುತ್ಕೊಂಡು ಮಾತಾಡಿದ್ರೆ ಫ್ರೆಂಡ್ಸ್ ಎಲ್ಲ ಗಂಡಸರು ಬುದ್ಧಿನ ಹೇಳ್ತಾರೆ, ಗಂಡಸರೆಲ್ಲ ಕುತ್ಕೊಂಡ್ಬಿಟ್ರು ಹುಡುಗರ ಜೊತೆ ಎಲ್ಲ ಕುತ್ಕೊಂಡ್ಬಿಟ್ರೆಲ್ಲ ಮಾತಾಡ್ತಿರಲ್ವ? ನೀವೇನು ಮಾತಾಡಲ್ಲ ಹೆಂಗಸ್ರಂದ್ರೆ? ನಾವೇನು ಮಾತಾಡೋಲ್ಲ, ಯಾರ ಜೊತೆ ಏನು ಮಾತಾಡಕ್ಕೆ ಹೋಗಲ್ಲ, ನಾನು ಯಾವ ಥರ ಥಿಂಕ್ ಮಾಡಲ್ಲ ನಾನು ಈ ಥರ ಎಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತು. ಹಲೋ, ಏನು ಬೇಗ ಬಾ ಅಂತ ತಡ್ಕೊಳಕ್ ಆಗ್ತಿಲ್ಲ. ಯಾಕೋ ನಂಗೆ ಈಗಲೇ ಬೇಕು ಅನ್ನಿಸ್ತೈತೆ. ಹಲೋ, ನಂಗೆ ಈಗಲೇ ಬೇಕು ಅನ್ನಿಸ್ತೈತೆ, ತಡ್ಕೊಳಕ್ ಆಗ್ತಿಲ್ಲ, ಬೇಗ ಬಾ ಅಂದ್ರೆ. ಏನು ಇಷ್ಟವರೆಗೂ ಚೆನ್ನಾಗಿ ಮಾತಾಡೋದೆ, ಈಗ ಹಿಂಗೆ ಆಡ್ತಿದ್ಯಲ್ಲೋ? ತಡ್ಕೊಳಕ್ ಆಗ್ತಾ ಇಲ್ಲ, ಫುಲ್ ಮೂಡ್ ಬಂದ್ಬಿಟ್ಟಿದೆ ಅದಕ್ಕೆ. ನಿನ್ನೆ ಒಂದು ಮೂಡ್ ಬರುತ್ತಾ ಅಂತಂದ ನಾನು. ಅಯ್ಯೋ, ನಿಂಗೆ
ಮಾಡ್ಕೊಂಡ್ರೆ ಸಾಕು, ಮನೆ ಫುಲ್ ಎದ್ಬಿಡುತ್ತೆ ನಂದು. ನಿನ್ನೆ ಒಂದೊಂದು ನೆನ್ಸ್ಕೊ ಅಂತಂದಾನೆ, ಕಂಟ್ರೋಲಾಗಿ ಲಿಮಿಟಾಗಿ ಇರಬೇಕು. ಸರಿ, ನಾನು ಒಂದು ಮಾತು ಕೇಳ್ತೀನಿ, ನೀನು ಇದೇ ಇರಬೇಕು ಪ್ರಾಂಪ್ಟಾಗಿ. ಏನು ನಾವು ಕಂಟ್ರೋಲ್ ಆಗಿ ಇರೀತಾನೆ, ಸರಿ ನೀನು ಸರಿ ಕಂಟ್ರೋಲ್ ಸರಿ ಆಗಿ ಸರಿ ಸರಿ ಆಯ್ತು, ನೀನು ಕಂಟ್ರೋಲ್ ಇದೆ, ಓಕೆ. ನಾನು ಕೇಳೋದಕ್ಕೆ ಪ್ರಾಂಪ್ಟಾಗಿ ಆನ್ಸರ್ ಇಲ್ಲ. ನಿನಗೆ ಅನ್ಸಿದ ಮಟ್ಟಿಗೆ ನಿನ್ನನ್ನು ನೀನು ನೋಡ್ಕೊಂಡಾಗ ಯಾವತ್ತು ನಿನಗೆ ನನ್ನ ಮಲೆ ದಪ್ಪ ಇದೆ, ಅಟ್ರಾಕ್ಟಿವ್ ಆಗಿದೆ, ಚೆನ್ನಾಗಿದೆ ಅಂತ ನಿನಗೆ ಯಾವತ್ತು ಅನ್ಸಿಲ್ವಾ? ಯಾಕೆ ನಾನೇ ಅನ್ಸ್ಕೊಳೋಣ, ಬಿಟ್ಟು ಸ್ಕೂಲಿಂದ ಹೋಗೋದು ಏನು ಮಾಡೋಣ ನಾನವ? ಅನ್ಸಿದ್ಯಾ ಅನ್ಸಿಲ್ವಾ ಹೇಳು? ಏನಕ್ಕೆ ಅನ್ಸ್ಕೊಳೋಣ? ನಿನ್ನ ಮಲೆ ದಪ್ಪ ಇದೆ ಅಂತ ನಿಂಗೆ ಯಾವತ್ತು ಅನ್ಸಿಲ್ವಾ? ಇದೆಯಪ್ಪ, ಇವಾಗ ಇದ್ರೆ ನಾನು ಕುಯ್ದಾಕ್ಲಾ? ಕುಯ್ದಾಕಿದ್ರೆ ನಾನೇನು ಮಾಡೋಣ? ಕುಯ್ದಾಕ್ಲಾ? ಇಲ್ಲ ತಾನೆ, ಬಟ್ ಅವು ಏನು ಇರೋದು ನಾನು ಏನು ಮಾಡಲಿ? ಅದು ಆಟೋಮೆಟಿಕ್